ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ನಾವು ಇವತ್ತು ನಾನು ಮತ್ತು ಅಮಿತ್ ಸೆಕೆಂಡ್ ರೈಡ್, ನಮ್ಮ ಗ್ರೂಪ್ದು ಸೆಕೆಂಡ್ ರೈಡ್ಗೆ ಎಲ್ಲರೂ ರೆಡಿಯಾಗಿದ್ದೀವಿ. ನಾವು 15 ಜನ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ಒಂದು 10ರಿಂದ 12 ಜನ ಬಂದಿದ್ದಾರೆ. ನೋಡ್ಬೋದು ಎಲ್ಲ ಗಾಡಿಗಳು ನಾವು ನೆಲಮಂಗಲ ಹೈವೇ ಹತ್ರ ಎಲ್ಲ ನಿಲ್ಲಿಸಿದ್ದೀವಿ. ಎಲ್ಲರೂ ಯೂಶ್ವಲಿ ಗೊತ್ತಲ್ಲ, ಪಾರ್ಲೇಜಿ ಟೋಲ್ ಹತ್ರ ಹಾಕ್ತಾರೆ. ನಾವು ಇಲ್ಲಿ ಒಂದು ಸ್ವಲ್ಪ ನೆಮ್ಮದಿಯಾಗಿ ನಿಲ್ಲಿಸ್ಬೋದು ಅಂದ್ಬಿಟ್ಟು ಈ ಜಾಗದಲ್ಲಿ ನಿಲ್ಲಿಸಿದ್ದೀವಿ. ನೋಡಿ, ಯಾರು ಇರಲ್ಲ. ಯಾರಾದರೂ ನೆಕ್ಸ್ಟ್ ಪ್ಲ್ಯಾನ್ ಮಾಡೋಂಗಿದ್ರೆ ಎಲ್ಲರೂ ನೆಲಮಂಗಲ ಕಡೆನೇ ಮಲೆನಾಡು ಕಡೆ ಹೋಗಬೇಕು ಅಂದರೆ ಇಲ್ಲೇ ಪ್ಲ್ಯಾನ್ ಮಾಡಿ. ಸೊ ದಟ್ ಎಲ್ಲ ಮೀಟಪ್ ಪಾಯಿಂಟ್ ಪರ್ಫೆಕ್ಟಾಗಿರುತ್ತೆ. ಆನ್ ಟೈಮ್ ಇರ್ತಾರೆ ಎಲ್ಲರೂ. ನಾವು 4:30 ಅಂದ್ವಿ, ನೋಡಿ ಅಷ್ಟು ಆನ್ ಟೈಮಲ್ಲಿ ಇದ್ದಾರೆ. ಇರಲಿ, ಇಟ್ಸ್ ಓಕೆ. ನಮ್ಮ ಪ್ಲ್ಯಾನ್ ಪ್ರಕಾರ ಎಲ್ಲನೂ ಆ ಟೈಮ್ಗೆ ಎಲ್ಲೆಲ್ಲಿಗೆ ಹೋಗಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಪರ್ಫೆಕ್ಟ್ ಟೈಮಿಂಗಿಗೆ ನಾವು ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಬನ್ನಿ, ಲೆಟ್ಸ್ ಗೋ. ಕಂಗ್ರ್ಯಾಚುಲೇಷನ್ಸ್. ಹೊರಡೋಣ. ಯಾ ಮಿಸ್ಟರ್ ಅಮಿತ್ ಹೊಸ ಆಸ್ಮೋ ಆ್ಯಕ್ಷನ್ 5 ಬೇರೆ ತೊಗೊಂಡಿದ್ದಾನೆ. ಇವತ್ತು ರಿವ್ಯೂ ಹೇಳಪ್ಪ. ಬನ್ನಿ. So let's go boys. Yo. Okay, cool. ನಾವು ಹೊರಡೋಣ. ಗಾಯ್ಸ್, ಅಲ್ಲಿ ನೋಡಿ ಶುರು ಆಯಿತು. ನೆಲಮಂಗಲ ಇನ್ನೂ ದಾಟಿದ್ದಷ್ಟೇ. ಮಾನ್ಸೂನ್ ಆಲ್ರೆಡಿ ನಮಗೆ ವೆಲ್ಕಮ್ ಮಾಡ್ತಾ ಇದೆ ನಮ್ಮ ಮಲೆನಾಡು ಒಂದು ರೈಡ್ಗೆ. ಸಖತ್ ಖುಷಿ ಆಗ್ತಾಯಿದೆ. ಆಲ್ರೆಡಿ ನಾವೆಲ್ಲ ಗೇರ್ಸಲ್ಲಿದ್ದೀವಿ ನೆಲಮಂಗಲದಿಂದನೇ. ಇನ್ನೂ ಲೆಫ್ಟ್ ತೊಗೊಂಡಿದ್ದಷ್ಟೇ ನೆಲಮಂಗಲ ಹಾಸನ ಹೈವೇಗೆ. ಆಲ್ರೆಡಿ ಸ್ಟಾರ್ಟೆಡ್ ರೈನಿಂಗ್. ಕ್ರೇಜಿ ಆಗಿದೆ ವೆದರ್ ಮಾತ್ರ. ಬೆಳಿಗ್ಗೆ 6-6:30 ಆಗಿದ್ರೂ ಇನ್ನೂ ಕತ್ಲಾಗಿದೆ. ಫುಲ್ ಡಾರ್ಕ್ ಕ್ಲೌಡ್ಸ್. ಅಮೇಝಿಂಗ್ ವೆದರ್. ಸೂಪರ್ ಜಾಲಿ ಫುಲ್ಲು ಈ ಟ್ರಿಪ್ ಆಗಾರೆ. ನಾವು ಹೋಗ್ತಾ ಇರೋ ಜಾಗದಲ್ಲಿ ರೆಡ್ ಅಲರ್ಟ್ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರೋ ಹಂಗೆ ಕೆಲವು ಸರಿ ರೆಡ್ ಅಲರ್ಟ್ ಅಂದರೆ ದೇ ಜಸ್ಟ್ ವಾಂಟ್ ಟು ಅವಾಯ್ಡ್ ಪೀಪಲ್. ಇಟ್ಸ್ ಓಕೆ. ನಾವು ಹೋಗಿ ನಾವು ಪ್ರಾಕ್ಟಿಕಲಾಗಿ ನೋಡೋಣ ಅಲ್ಲಿ ನಿಜವಾಗ್ಲೂ ಅಲ್ಲಿ ರೆಡ್ ಅಲರ್ಟ್ ಇದೆಯಾ ಇಲ್ವಾ ಅಂತ. ಅಪ್ಪ, ಒಂಥರ ಖುಷಿ ಆಗುತ್ತೆ ಈ ಥರ ಬೆಳಿಗ್ಗೆನೇ ಹಿಂಗೆ ಎದ್ಬಿಟ್ರೆ. ಎಂಜಾಯ್ ಮಾಡೋಕ್ಕಂತೂ ಒಳ್ಳೆ ಮಜಾ. ಮಾನ್ಸೂನ್, ರಿಯಲ್ ಮಾನ್ಸೂನಲ್ಲಿ ಎಂಜಾಯ್ ಮಾಡಿಬಿಡ್ಬೇಕಪ್ಪ. ಫುಲ್ ನೆಂದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ ಅಂತ ಮಸ್ತ್ ಮಜಾ ಮಾಡಿಬಿಡ್ಬೇಕು. ಎಲ್ಲರೂ ಬರ್ತಾರೆ ಇವಾಗ ನೆಕ್ಸ್ಟು. ಕೆಲವು ಜನ ಅಫ್ಕೋರ್ಸ್ ಸ್ಲೋ ಇರ್ತಾರೆ, ಕೆಲವು ಜನ ಫಾಸ್ಟ್ ಇರ್ತಾರೆ. ಸೊ ನಾವು ಎಲ್ಲರಿಗೂ ವೆಯ್ಟು ಮಾಡಬೇಕಾಗತ್ತೆ ವೆನ್ ವಿ ಆರ್ ಟೇಕಿಂಗ್ ದಮ್ ಇನ್ ಎ ಗ್ರೂಪ್. ಏನಕ್ಕೆ ಅಂದರೆ ವಿ ಕ್ಯಾನ್ಟ್ ಶೇರ್ ದ ಲೊಕೇಶನ್ ಎವ್ರಿ ಟೈಮ್. ಯಾಕೆಂದರೆ ನಾವೆಲ್ಲ ಗ್ರೂಪಲ್ಲಿ ಹೋಗಬೇಕು ಅಂತ ನಾವು ಪ್ಲ್ಯಾನ್ ಮಾಡಿರೋದ್ರಿಂದ ಗ್ರೂಪಲ್ಲೇ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಜಂಕ್ಷನ್ಸಲ್ಲಿ ನಿಲ್ಲೋಣ. ಅಥವಾ ಯಾವುದೇ ಜಾಗ ಏನಾದ್ರು ಮಿಸ್ ಆಗಿದ್ದರೆ ಲೆಟ್ ದೆಮ್ ಜಾಯಿನ್ ಅನ್ನೋವರೆಗೂ ನಾವು ವೆಯ್ಟ್ ಮಾಡೋದು ಒಳ್ಳೆಯದು ಅಂತ ಅನಿಸ್ತು. ಸೊ ನಮ್ಮ ಗ್ರೂಪಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಎವ್ರಿ ಜಂಕ್ಷನ್ಸ್ ಎಲ್ಲರೂ ಈಚ್ ಆ್ಯಂಡ್ ಎವ್ರಿ ರೈಡರ್ ನಮ್ಮ ಜೊತೆನೇ ಬರಬೇಕು ಅಂತ ಒಂದು ಆಸೆ. ಪ್ಲಸ್ ದೇ ಹ್ಯಾವ್ ಟು ಎಂಜಾಯ್ ವಿತ್ ಅಸ್. ಎಲ್ಲೋ ಅವರೆಲ್ಲೋ ನಾವೆಲ್ಲೋ ಆಮೇಲೆ ಇಲ್ಲಿಗೆ ಬಂದುಬಿಡಿ ಆ ಥರ ನಾವು ಹೇಳೋದಕ್ಕೆ ನನಗೂ ಮನಸ್ಸೂ ಇಲ್ಲ. ಪಾಪ ಅವ್ರುಗಳು ಖುಷಿಯಿಂದ ಬಂದಿರ್ತಾರೆ. ಅಯ್ಯೋ, ಅವ್ರಿಗೆ ಖುಷಿಯಿಂದ ಜಾಸ್ತಿ ಟೆನ್ಷನಲ್ಲೇ ಜಾಸ್ತಿ ಓಡ್ಸಂಗೆ ಆಗ್ಬಿಡತ್ತಿಲ್ಲ ಅಂದರೆ ಎಲ್ಲಪ್ಪ ಹೋದರು ಅನ್ನೋದ್ರಲ್ಲೇ ಜಾಸ್ತಿ ಆಗೋದ್ರಿಂದ ಇಟ್ಸ್ ಬೆಟರ್ ಒಟ್ಟಿಗೆ ಹೋಗೋದು ಅಂತ ಅಷ್ಟೆ. ನೆಕ್ಸ್ಟ್ ಡೇ ರೈಡ್ ನಾವು 3 ಕಡೆ ಹೋಗ್ತಾ ಇದ್ದೀವಿ. ಥ್ರೂ ಕುದುರೆಮುಖ, ಸುಬ್ರಹ್ಮಣ್ಯಕ್ಕೆ ನಾವು ಲಾಸ್ಟ್ ಲೊಕೇಶನ್ ಇವತ್ತು ನಾವು ತೊಗೊಂಡಿರೋದು. ಸುಬ್ರಹ್ಮಣ್ಯ ಹತ್ರ ಕೆಲವು ಟ್ರಯಲ್ಸ್ನ ಮುಗಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ನಾನು ಅಮಿತ್ ಲಾಂಗ್ ಬ್ಯಾಕ್ ಅರೌಂಡ್ 1 year 2 years ಒಳಗಡೆ ನಾವು ತುಂಬ ಸರಿ ಆ ಕಡೆ ಪಾರ್ಟಲ್ಲಿ ಬೇರೆ ಬೇರೆ ಟ್ರಯಲ್ಸನ್ನ ಹುಡುಕಿರೋದ್ರಿಂದ ವಿ ವಾಂಟ್ ಟು ಟೇಕ್ ಅವರ್ ಗ್ರೂಪ್ ರೈಡರ್ಸ್ to those places so that they can also explore and have a look for that particular place. ಅವ್ರಿಗೂ ಈ ಥರನೂ ಇದೆಯಾ ನಮ್ಮ ಕರ್ನಾಟಕ, ಈ ಥರ ನಮ್ಮ ಸುಬ್ರಹ್ಮಣ್ಯ ಹತ್ರ ನಾವು ಸುಮ್ಮನೆ ಬರ್ತೀವಿ ದೇವಸ್ಥಾನಕ್ಕೆ, ಬಟ್ ಬೇರೆನೂ ಏನೇನೋ ಇದೆಯಲ್ಲ ಇಲ್ಲೆಲ್ಲ ಅಂತ ಒಂದು ಖುಷಿ ಇರುತ್ತೆ ಅವ್ರಿಗೆ ಅಂತ. ಸಖತ್ತಾಗಿದೆ ಎಲ್ಲ. ಆ ಕಡೆ ಗ್ರೀನ್ ನೋಡೋದು ಒಂಥರ ಮಜಾ ಅಂದರೆ ಮಜಾ. ಅಲ್ಲೊಂದು ಬೆಟ್ಟ ಇದೆ, ಆ ಬೆಟ್ಟನೂ ಫುಲ್ಲು ತುಂಬ್ಕೊಂಡ್ಬಿಟ್ಟಿದೆ, ಏನೂ ಕಾಣಿಸ್ತಾನೆ ಇಲ್ಲ. ಫಸ್ಟ್ ಆಫ್ ಆಲು ಇಲ್ಲೊಂದು ಬೆಟ್ಟ ಇದೆ, ಮೇ ಬಿ ಒಂಚೂರು ಮುಂದೆ ಹೋಗ್ಬೇಕಾಗತ್ತೆ ಅಥವಾ ವ್ಯೂ ಹೊಟ್ಟೋಯ್ತು. ವಾವ್,
ಒಂಥರ ಹಸು ಥರ ನಿಂತ್ಕೊಂಡ್ಬಿಟ್ಟು ಆಹಾ ಅಂತ ನಿಂತ್ಕೊಂಡ್ಬಿಟ್ರೆ ಸಾಕಪ್ಪ ಲೈಫಲ್ಲಿ. ಗೈಸ್, ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಹಾಸನ ನೋಡಿದ್ರೆ ಮನುಷ್ಯರಿಗಿಂತ ಜಾಸ್ತಿ ನಾಯಿಗಳೇ ಜಾಸ್ತಿ ಕಾಣಿಸ್ತಾ ಇದೆ. ಯಾರಾದರೂ ಹಾಸನದವರು ಈ ವಿಡಿಯೋ ನೋಡಿದ್ರೆ ಹೇಳಬೇಕು ಯಾಕೆ ಈ ಥರ ಸ್ಟ್ರೀಟ್ ಡಾಗ್ಸ್ ಈ ರೇಂಜಲ್ಲಿದೆ ಅಂತ. ಸ್ವಲ್ಪ ನೀವು ನೋಡ್ಕೋಬೇಕು, ಯಾಕಂದರೆ ತುಂಬ ಡೇಂಜರ್ ಇದು. ಯಾರಾದರೂ ರೋಡಲ್ಲಿ ಬರ್ತಾ ಇರೋರಿಗೆ, ಅದು ನೈಟ್ ಏನಾದ್ರು ಬಂದುಬಿಟ್ರೆ ಈ ಥರ ನಾಯಿಗಳು ಒಂದು 50 ನಾಯಿಗಳು ನೋಡಿದ್ದೀವಿ ಲಿಟ್ರಲಿ ನಾವು. ಒಂದು ರೋಡ್ ಬರುತ್ತೆ, ಅದು ಬೇಲೂರಿಗೆ ಕನೆಕ್ಟ್ ಆಗುತ್ತಲ್ಲ ಆ ರೂಟಲ್ಲಿ, ಒಂದು 60-50 ನಾಯಿಗಳು ನೋಡಿದ್ದೀವಿ ನಾವು. ಕಷ್ಟ ಗುರು, ಫಾಗ್ ಲ್ಯಾಂಪ್ ಇಲ್ಲದೆ ಅಕಸ್ಮಾತ್ ಯಾರಾದರೂ ರಾತ್ರಿ ಹೊತ್ತು ಬಂದರೆ ಈ ಥರ ನಾಯಿಗಳು ಅಡ್ಡಾಟ ಬಂತು ಅಂದರೆ ಶಿವನೇ ಶಂಭುಲಿಂಗ ಆಗ್ಬಿಡ್ತೀವಿ ನಾವು. ವೈಸರ್ ಅಂತೂ ತೆಗೆದುಬಿಟ್ರೆ ಸ್ವರ್ಗ ಗುರು. ಮುಖಕ್ಕಂತೂ ಗಮ್ಮಂತ ಗಾಳಿ ಮತ್ತು ಒಂಥರ ಒಳ್ಳೆ ಸ್ಮೆಲ್ ಬೇರೆ ಬರ್ತಾ ಇರುತ್ತೆ. ನೀವು ಈ ಕಡೆ ಎಲ್ಲ ಬಂದರೆ ಸಲ ಒಳ್ಳೊಳಗಡೆ ರೂಟ್ಸ್ನ ಆದಷ್ಟು ತೊಗೊಳ್ಳಿ. ಐ ನೋ ಮೇ ಬಿ ರೋಡ್ಸೆಲ್ಲ ಅಷ್ಟು ಚೆನ್ನಾಗಿರಲ್ಲ, ತುಂಬ ಹಂಪ್ಗಳು ಅದೆಲ್ಲ. ಒಂದು ಸ್ವಲ್ಪ ಟೈಮ್ನ ಇಟ್ಕೊಂಡು 1-2 ಅವರ್ಸು ಆ ಥರ ಏನಾದ್ರು ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಅಂತ ಏನಾದ್ರು ಇದ್ದರೆ ಈ ಥರ ರೋಡ್ಗಳಲ್ಲಿ ಬನ್ನಿ. ಆ ತೋಟ ಎಸ್ಟೇಟ್ಸ್ ಮಧ್ಯದಲ್ಲಿ ಹೋಗೋದು ಒಂಥರ ಏನೋ ಸಂತೋಷ. ಅಲ್ಡೂರು ಒಳಗಡೆ ಬಂದು ಎಂಥ ಜಾಗಕ್ಕೆ ಬಂದಿದ್ದೀವಿ ಅಂದರೆ ರೋಡೆಲ್ಲ ಕಿತ್ತೋಗ್ಬಿಟ್ಟಿದೆ ಗುರು. ಎಷ್ಟು ಕೆಡದಾಗಿದೆ ಅಂದರೆ ರೋಡು. ಬಟ್ ನಮ್ಮ ಬೈಕರ್ಸ್ಗೆ ಒಂಥರ ಮಜಾ ಇರುತ್ತೆ. ಅದು ಏನಾದ್ರು ಅಡ್ವೆಂಚರ್ ಬೈಕ್ಸ್ ಏನಾದ್ರು ಇದ್ದರೆ ಮಾತ್ರ, ಅವರಲ್ಲಿ ಸರಿಯಾಗಿ ಸೊಂಟಗಳು ನೋವು ಬಂದ್ಬಿಡತ್ತೆ. ಆದರೂ ಒಂಥರ ಒಳ್ಳೆ ಜಾಗ, ತಣ್ಣಗಂದ್ರೆ ತಣ್ಣಗಿದೆ. ನನ್ನ ಟೆಂಪ್ರೇಚರ್ ಎಷ್ಟು ಲೋ ಆಗಿದೆ ಅಂದರೆ ಇವಾಗ ಮೇ ಬಿ 12 ಅಥವಾ 11 ರೇಂಜಲ್ಲಿ ನನಗೆ ಫೀಲ್ ಕೊಡ್ತಾ ಇದೆ ಇದು ನೋಡಿ. ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ ಮನದ ಮೆರವಣಿಗೆ ಕೊಲುಮೆಗೆ ಉಸಿರನು ಏನೋ ಲಿರಿಕ್ಸ್ ಮರ್ತೋಗ್ಬಿಡ್ತು. ನಾನ ಅಂತ ಹೇಳಿದ್ದೀನಿ. ಎಂಜಾಯ್ ಮಾಡಿದ್ರೆ ಒಂದು ಕಮೆಂಟಲ್ಲಿ ಎಸ್ ಸೂಪರ್ ಯುವರ್ ಬಾಲಸುಬ್ರಹ್ಮಣ್ಯಂ ಅಂತ ಒಂದು, ಅಥವಾ ಯಾರೋನು ಅರ್ಮಾನ್ ಮಲಿಕ್ ತುಂಡು ಅಂತ ಏನಾದ್ರು ಒಂದು ಕಮೆಂಟ್ ಹಾಕಿ. ಗೈಸ್, ಒಂದು ಸಾಂಗ್ ಹಾಕ್ತೀನಿ ಕೇಳಿ. ಕಂಡಂತೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು. ಕಂಡಂತೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು. ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೇ ಆನಂದ ತುಂಬಲು. ಸೊ ಗೈಸ್, ನಾವು ಈ ರೂಟಲ್ಲಿ ಇದ್ದೀವಿ. ಈ ರೂಟ್ ಯಾವುದು ಅಂದರೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಈ ರೂಟಲ್ಲೇ ಒಂದು ಒಳ್ಳೆ ವ್ಯೂ ಕಾಣಿಸ್ತಾ ಇದೆ. ಆ ವ್ಯೂನಲ್ಲಿ ಒಂದು ಒಳ್ಳೆ ಫೋಟೋ ತಗೊಳ್ಳೋಣ ಅಂತಲೇ ನಿಲ್ಸಿದ್ದೀವಿ, ಲೈನಪ್ ಮಾಡಿದ್ದೀವಿ. ಒಬ್ಬೊಬ್ಬರು ಹಿಡ್ಕೊಂಡಿರ್ತಾರೆ, ಒಂಥರ ದೊಡ್ಡ ತಲೆನೋವು ನಿಲ್ಸಿದ್ದೀವಿ. ಅಷ್ಟು ಗಾಡಿಗಳಿದೆ ಅಂತ ಅಂದ್ಕೊಳ್ತಿದ್ದೀನಿ ನಾನು. ಚೆನ್ನಾಗಿದೆ ಎಲ್ಲ, ಅಂತೂ ಸುಸೂತ್ರವಾಗಿ ಎಲ್ಲ ಆಗಿದೆ. ಸೊ ಗೈಸ್, ಲಾಸ್ಟ್ ಟೈಮು ನಾವು ಈ ಭದ್ರಾ ವೈಲ್ಡ್ ಲೈಫ್ ಹತ್ರ ಬಂದಿದ್ವಿ. ಆಮೇಲೆ ಮಾರ್ಕಂಡೇಯನ ಋಷಿ ದೇವಸ್ಥಾನಕ್ಕೆ ನಾವು ಹೋಗಿ ಅಲ್ಲಿಂದ ನಾವು ಇನ್ನೊಂದು ಜಾಗಕ್ಕೆ ಹತ್ತಿರದಲ್ಲೇ ಹೋಗಿದ್ವಿ. ಜ್ಞಾಪಕ ಇದೆಯಾ? ಇಲ್ಲೇ ಮಾರ್ಕಂಡೇಯ ಋಷಿಗಳಿಗೆ ಯಮನ ಪಾಶದಿಂದ ಕಾಪಾಡಿದ ಶಿವನ ದೇವಾಲಯ ಇದೇ ಜಾಗ. ತ್ರಯಂ ಭಗೈಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಅಲ್ಲ, ಎಂಥ ಜಾಗ. ನೀವು
ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇಂಥ ನಂದು ಇನ್ನೊಂದು ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಇದೇ ಜಾಗದಲ್ಲೇ ಈ ಮಾರ್ಕಂಡೇಯನ ದೇವಾಲಯನೇ ಮಾರ್ಕಂಡೇಯ ಋಷಿಗಳಿಗೆ ಅಥವಾ ಮಾರ್ಕಂಡೇಯ ಹುಡುಗನಿಗೆ ಯಮಪಾಶದಿಂದ ಶಿವ ಕಾಪಾಡಿದ್ದ ಜಾಗ ಇದು. ಇಂಥ ಜಾಗ ಯೋಚನೆ ಮಾಡಿ ಅದು. One of the beautiful roads. ಖುಷಿ ಆಗತ್ತೆ ಇಲ್ಲೆಲ್ಲ ಗಾಡಿ ಓಡಿಸೋದಕ್ಕೆ, ಒಂಥರ ಮಜಾ. ಇದೇ ಫಾರೆಸ್ಟ್ ಚೆಕ್ ಪೋಸ್ಟಿಂದ ಒಳಗಡೆ ನಾವು ಹೋಗ್ಬೇಕಾಗತ್ತೆ. ಇಲ್ಲಿ ಯಾರಾದರೂ ಈ ಥರ ನೋಡೋಣ, ಅವ್ರನ್ನ ಕೇಳಿ ಮಾಡಿ ಹೋಗ್ಬೇಕಾಗತ್ತೆ. ಏನು ಬ್ಯೂಟಿಫುಲ್ ಆಗಿದೆಯಲ್ಲ ಜಾಗ. ಸೂಪರ್ ಸ್ಪಾಟ್. ಹೆಂಗೆ ಜಾಗ ಕ್ರೇಜಿ ಅಲ್ಲ? ಟೈಗರ್ ಝೋನಲ್ಲಿ ಹನುಮಂತ ಬಂದು ರೆಸ್ಟ್ ತಗೊಂಡಿದ್ದ ಜಾಗ. ಅಲ್ಲಿ ಒಳಗಡೆ ಎಲ್ಲ ಹೋಗ್ಬೇಕು. ಬರಬೇಡ ಅಂತ ಹೇಳಿ ಎಲ್ಲರಿಗೂ. ಊಲಲಾ ಹನುಮಂತ, ಜೈ ಹನುಮಂತ, ಜಯ ಹನುಮಂತ, ಜಯ ಹನುಮಂತ, ಜಯ ಹನುಮಂತ. ಹಂಗೆ ನಮ್ಮ ಹನುಮಾನ್ ಕಿ ಜೈ. ಈ ಜಾಗದಲ್ಲೇ ಸೀತಾದೇವಿನ ಮೀಟ್ ಮಾಡಿ ವಾಪಸ್ ರಾಮನ ಹತ್ರ ಹೋಗಬೇಕಾದ್ರೆ ಇಲ್ಲಿ ರೆಸ್ಟ್ ಮಾಡಿದ್ದ ಜಾಗ ಅಂತ ಹೇಳ್ತಾರೆ ಈ ಜಾಗ. ಅದಕ್ಕೆ ಇಲ್ಲಿ ಹನುಮಂತನ ಒಂದು ಉದ್ಭವದ ಕಲ್ಲು ಕೂಡ ಇದೆ. ಕಂಪ್ಲೀಟ್ ಟೈಗರ್ ಝೋನ್ ಕೂಡ ಇದು. ತುಂಬ ಹುಷಾರಾಗಿರ್ಬೇಕು ಇಲ್ಲೆಲ್ಲ. ನೀರು ಎಲ್ಲಿವರೆಗೂ ಬಂದ್ಬಿಟ್ಟಿದೆ ನೋಡಿ, ಭದ್ರಾ ನೀರು. ಯಪ್ಪ, ಇಲ್ಲೋ ಕೆಳಗಡೆ ಇರ್ತಾಯಿತ್ತು, ಇಷ್ಟು ಬಂದ್ಬಿಟ್ಟಿದೆ ಇವಾಗ. ಇಲ್ಲಿವರೆಗೂ ನೀರು ಬಂದ್ಬಿಟ್ಟಿದೆಯಲ್ಲ. ನೀಟಾಗಿ ನಿಲ್ಸ್ಕೊ ಗಾಡಿ ಈ ಕಡೆ, ಎಲ್ಲರೂ ನಿಲ್ಸ್ಕೊ. ಸೊ ಗೈಡ್ಸ್, ನಾವಿವಾಗ ಬಾಳೆಹೊನ್ನೂರ ಹತ್ರ ಒಂದು ಜಾಗವನ್ನು ನೋಡಿ ಇವಾಗ ಕುದುರೆಮುಖದ ಕಡೆ ನಾವು ಪಯಣ ಬೆಳೆಸಿದ್ದೀವಿ. ಕುದುರೆಮುಖದಲ್ಲಿ ಮೇ ಬಿ ನಾವು ಒಂದು ಯಾರು ನೋಡಿಲ್ದಿರೋದು, ತುಂಬ ಕಮ್ಮಿ ಜನ ನೋಡಿರುವ ಗೋಸ್ಟ್ ಟೌನ್ ಆಫ್ ಕುದುರೆಮುಖ. ಅಂದರೆ 2001 ಅನಿಸುತ್ತೆ ಸುಪ್ರೀಂ ಕೋರ್ಟ್ ಅವರು ಕುದುರೆಮುಖ ಐರನ್ ಏನು ಮ್ಯಾನುಫ್ಯಾಕ್ಚರ್ ಆಗ್ತಾಯಿತ್ತು ಅಥವಾ ಐರನ್ ಓರ್ ಪ್ಲ್ಯಾಂಟ್ ಇತ್ತು, ಅದನ್ನು ಕ್ಲೋಸ್ ಮಾಡಿಸಿದ್ರು. ಅದಾದಮೇಲಿಂದ ಕಂಪ್ಲೀಟ್ ಟೌನ್, ಇಟ್ಸ್ ಅ ಸ್ಮಾಲ್ ಟೌನ್, ಒಂದು ಏರಿಯಾನೋ ಅಥವಾ 2 ಏರಿಯಾ ಅಷ್ಟು ದೊಡ್ಡದು ಒಂದು ಕುದುರೆಮುಖದ ಟೌನ್ ಇತ್ತು. ಅದು ಕಂಪ್ಲೀಟಾಗಿ ಬಾಳ್ಬಿತ್ತು. ಸೊ ಅವಾಗಿಂದ ಅದನ್ನ ಹೆಸರು ಕುದುರೆಮುಖ ಗೋಸ್ಟ್ ಟೌನ್ ಅಂತ ಆಯಿತು. ಅಂದರೆ ಯಾರು ಹೋಗದೇ ಇರೋ ಥರ ಅವತ್ತಿಂದು ಟೈಮಲ್ಲಿ
ಎಲ್ಲರೂ ಅವತ್ತಿನ ದಿನ ಟೌನಲ್ಲಿ ಯಾರಿದ್ರು ಎಲ್ಲರೂ ಆಚೆ ಬರೋ ಥರ ಆಯಿತು. ಸೊ ಆ ಜಾಗಕ್ಕೆ ನಾವು ವಿತ್ ಸ್ಪೆಷಲ್ ಪರ್ಮಿಷನ್ ಹೇಳ್ಬೋದು ನಾವು ಹೋಗ್ತಾ ಇದ್ದೀವಿ. ಮೇ ಬಿ ಆ ಟೈಮ್ ಅಷ್ಟೊತ್ತಿಗೆ ನಾವು ಹೋದರೆ ನಾವು ನೋಡ್ಬೋದು, ಇಲ್ಲಾಂದರೆ ಕಷ್ಟ. ಆಲ್ರೆಡಿ ಇಟ್ಸ್ 2:30 ಇನ್ ದ ನೂನ್. ನಾವು ಇಷ್ಟೊತ್ತಿಗೆ ಅಲ್ಲಿ ಇರಬೇಕಾಗಿತ್ತು, ಆ ಥರ ಪ್ಲ್ಯಾನ್ ಮಾಡಿದ್ವಿ. 4:30 ಅಂತ ಅಂದ್ಕೊಂಡಿದ್ವಿ ಹೊರಡೋದು ಬೆಂಗಳೂರಿಂದ. 5:50ವರೆಗೂ ಬರ್ತಾಯಿತ್ತು. ಸೊ ಅಕಾರ್ಡಿಂಗ್ ಟು ನಮ್ಮ ಟೈಮು ಮತ್ತು ಇಲ್ಲಿ ಕೋರ್ಸ್ ಗ್ರೂಪ್ ಅಂತ ಬಂದಾಗ ವಿ ಕಾಂಟ್ ಎಕ್ಸ್ಪೆಕ್ಟ್ ಎಲ್ಲ ಅದೇ ಟೈಮ್ಗೆ ಎಲ್ಲ ಆಗುತ್ತೆ ಅಂತ. ಹೆಚ್ಚು ಕಮ್ಮಿ ಮಿಸಲಿನಿಯಸ್ 1 hour 2 hours ಅಂತ ತೊಗೊಳ್ಬೇಕಾಗತ್ತೆ ಊಟಕ್ಕೋ ಅಥವಾ ತಿಂಡಿಗೋ ಅಥವಾ ಯಾವುದಕ್ಕಾದರೂ. ಸಕಲ ಇದೆಯಲ್ಲ ಮನೆ, ಅಂಥ ಜಾಗಗಳಲ್ಲಿ ಮನೆ ಮಾಡಿದ್ರೆ ಸುಖಮಯ ಆನಂದ. ಇಲ್ಲೆಲ್ಲ ವೆಜ್ ಹೋಟೆಲ್ಸು ಅಥವಾ ನಾರ್ಮಲ್ಲಾಗಿ ಏನಾದ್ರು ನಾವು ಬೆಂಗಳೂರಲ್ಲಿ ತಿಂತೀವಲ್ಲ ಆ ಥರ ಎಲ್ಲ ಏನೂ ಸಿಗೋಲ್ಲ. ಏನು ದೇವ್ರು ಕೊಡ್ತಾನೋ ಅದನ್ನು ತಿನ್ನಬೇಕು, ಆ ಥರ ಆಗುತ್ತೆ. ಆಮೇಲೆ ತುಂಬ ಕಮ್ಮಿ ದುಡ್ಡು. ಥರ ರಾ ಟ್ರಾವೆಲಿಂಗ್ ಅಥವಾ ಬಜೆಟ್ ಟ್ರಾವೆಲಿಂಗ್ಗೆ ಸಕ್ಕತ್ತಾಗಿರುತ್ತೆ ಈ ಥರ ಎಲ್ಲ ಅಲ್ಲಿ ತಿನ್ನೋದು ಮಾಡೋದು. ಕ್ಲೀನಾಗಿರುತ್ತೆ. ನೀವು ಕಾಂಟ್ ಎಕ್ಸ್ಪೆಕ್ಟ್ ಲಕ್ಸುರಿ ಹೋಟೆಲ್ ಅಥವಾ ತುಂಬ ಚೆನ್ನಾಗಿರಬೇಕು ಅಂತ. ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ. ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ. ಹೃದಯವು ಧರಿಸಿದೆ, ಈ ಜೀವ ಸೋಲುತ್ತಿದೆ. ಸಂಗಾತಿಯಾದರೆ ನೀನು, ನಾ ಉಳಿದೆನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ಓಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು.